ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಗೆಳೆಯರು ಅಥವಾ ಗೆಳತಿಯರು ಯಾರಾದ್ರೂ ಮೆಸೇಜ್ ಮಾಡಿದಾಗ ಸೊ ಅವರು ಮೆಸೇಜ್ ಕಳಿಸಿರ್ತಾರೆ. ಬಟ್ ಆ ಒಂದು ಮೆಸೇಜ್ ನೀವು ನೋಡಿರ್ತೀರಾ, ಬಟ್ ಅವ್ರಿಗೆ ಆ ಒಂದು ಮೆಸೇಜ್ ನೀವು ನೋಡಿದಿರಾ ಅಂತ ಗೊತ್ತಾಗಬಾರ್ದು. ಆ ರೀತಿಯ ಒಂದು ಟ್ರಿಕ್ಸ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿದೌಟ್ ಏನೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೆನ್ಯೂನ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಯರ್ 2000ಗೆ ನಿಯರ್ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ಲ ಮತ್ತೆ ಆಗ್ತಾರಾ? ಮತ್ತೆ ನಾನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ನೀವು ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮೇಲೆಗಡೆ 3 ಡಾಟ್ ಕಾಣಿಸುತ್ತೆ. ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೂಡ ಹಲವಾರು ಆಪ್ಷನ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ನಿಮಗೆ ಪ್ರೈವಸಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಸ್ಕ್ರೋಲ್ ಅಪ್ ಮಾಡ್ಕೊಂಡು ಮೇಲೆ ಬಂತು ಅಂದರೆ ಇಲ್ಲಿ ರೀಡ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಆನಲ್ಲಿ ಇರುತ್ತೆ. ಸೊ ಇದು ಯಾಕೆ ಆನಲ್ಲಿ ಇರುತ್ತೆ ಅಂತಂದರೆ ಇದು ವಾಟ್ಸಪ್ನಲ್ಲಿ ಡಿಫಾಲ್ಟ್ ಆಗಿರುತ್ತೆ. ಓಕೆನಾ? ಸೊ ಏನಕ್ಕೆ ಅಂತಂದರೆ ಯಾರೇ ಒಂದು ಮೆಸೇಜ್ ನಿಮಗೆ ಕಳಿಸಿದ್ರು ನೀವು ನೋಡಿದ್ರಾ ಅಂತವ್ರಿಗೆ ಗೊತ್ತಾಗೋಕ್ಕೆ ಬ್ಲೂ ಟಿಕ್ ಬರಲಿಕ್ಕೆ ಇದು ಆನ್ ಆಗಿರುತ್ತೆ. ಇದು ನೀವು ಆಫ್ ಅಂತಂದರೆ ಇದರಿಂದ ಏನಪ್ಪ ಬೆನಿಫಿಟ್ಟು ಅಂತಂದರೆ ಅವರೇನಾದ್ರು ನಿಮಗೆ ಮೆಸೇಜ್ ಕಳಿಸಿದಾಗ ನೀವು ನೋಡಿದ್ರೆ ನೀವು ಡಬಲ್ ಟಿಕ್ ಹೋಗುತ್ತೆ, ಲೈಕ್ ಬ್ಲೂ ಟಿಕ್ ಹೋಗುತ್ತೆ. ಅದು ಈ ಥರ ಆಫ್ ಮಾಡಿಕೊಂಡ್ರೆ ಈ ರೀತಿ ಆಫ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವ್ರು ಖಾಲಿ ಡಬಲ್ ಟಿಕ್ ಮಾತ್ರ ಹೋಗಿರುತ್ತೆ, ಲೈಕ್ ಡೆಲಿವರಿ ಆಗಿದೆ, ಅವ್ರು ಆನ್ಲೈನಲ್ಲಿ ಇದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಬಟ್ ಅವ್ರು ನೋಡಿದಿರ ಅನ್ನುವಂತಹ ಒಂದು ಸ್ಕೈ ಬ್ಲೂ ಟಿಕ್ ಬರಲ್ಲ. ಓಕೆನಾ? ಇದು ಒಂಥರ ಸೂಪರ್ ಟ್ರಿಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಮಗೆ ಟ್ರಿಕ್ಸ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ. ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್.